ನಮಸ್ತೆ. ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ, ನೀವೆಲ್ಲರೂ ಹೇಗೆ ಈ ಸಾಲ ಬಾಧೆಯಿಂದ ಹೊರಬರಬೇಕು, ರೇಖೆಯನ್ನ ಹೇಗೆ ಬಳಸಬೇಕು, ಹಾಗಿದ್ರೆ ಏನು ನನ್ನ ಜೀವನದ ಸಕ್ಸಸ್ಗೆ ಕಾರಣ ಏನು? ನಮಸ್ತೆ. ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ, ಹೇಗಿದ್ರೆ ಎಲ್ಲರೂ? ನಾನು ಈ ನನ್ನ ವಿಡಿಯೋದಲ್ಲಿ ನೀವೆಲ್ಲರೂ ಹೇಗೆ ಈ ಸಾಲ ಬಾಧೆಯಿಂದ ಹೊರಬರಬೇಕು, ರೇಖೆಯನ್ನ ಹೇಗೆ ಬಳಸಬೇಕು, ಮತ್ತೆ ನಮ್ಮ ಯಾವ ಚಕ್ರ ಬ್ಲಾಕೇಜ್ ಆದ್ರೆ ನಾವು ಈ ಎಲ್ಲ ಸಮಸ್ಯೆನ ಎದುರಿಸ್ತೇವೆ, ಭಾಗಶಃ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಯಾವ್ದಾದ್ರು ಟಿಪ್ಸ್ಗಳಿದೆಯಾ? ಖಂಡಿತ. ನನ್ನ ಲೈಫಲ್ಲೂ ಕೂಡ ನಾನು ಈ ಒಂದು ಕೆಲವೊಂದು ಹವ್ಯಾಸವನ್ನ ದಿನನಿತ್ಯ ಪರಿಪಾಠ ಮಾಡ್ಕೊಂಡಿರೋದಿದೆ. ನಾನು ಹಾಗೇ ಬದುಕುವಂಥದ್ದು, ನನ್ನ ಶೈಲಿ ಕೂಡ ಹಾಗೆ ಇದೆ. ಹಾಗಿದ್ರೆ ಏನು ನನ್ನ ಜೀವನದ ಸಕ್ಸಸ್ಗೆ ಕಾರಣ ಏನು? ಹೇಗೆ ಎಲ್ಲ ಈ ಒಂದು ಹಣಕಾಸಿನ ಮುಗ್ಗಟ್ಟುಗಳು ಜಾಸ್ತಿ ಇದ್ರೆ ನೀವೇನು ಮಾಡಬೇಕು, ನಾನೇನು ಮಾಡ್ತಾ ಇದ್ದೆ ನನ್ನ ಲೈಫಲ್ಲಿ ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಭಾಗಶಃ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಈ ಸಾಲದ ಸಮಸ್ಯೆಯಲ್ಲಿ ಬಳಲ್ತಾನೆ ಇರ್ತೀವಿ. ಆದರೆ ಹಲವಾರು ಜನ ಹಲವಾರು ರೀತಿ ಹೇಳ್ತಾ ಇರ್ತಾರೆ, ನೀವು ಡೈಲಿ ಈ ರೀತಿ ಪ್ರೇಯರ್ ಮಾಡಬೇಕು, ಸೊ ನೀವು ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಚೇಂಜಸ್ ಆಗುತ್ತೆ. ಬಟ್ ಎಷ್ಟು ಜನ ಅದನ್ನು ಮಾಡ್ತೀರಾ? ಎಷ್ಟು ಜನ ಸಕ್ಸಸ್ ಆಗಿದ್ದೀರಾ? ದಿನನಿತ್ಯ ಖಂಡಿತವಾಗ್ಲೂ ಮಾಡ್ತೀರಾ. ಬಟ್ ಕೆಲವೊಬ್ರು ಹೇಳ್ತಾರೆ, ಮೇಡಮ್ ನಾನು ಅದನ್ನೆಲ್ಲ ಮಾಡಿನೂ ಕೂಡ ನನ್ನ ಲೈಫಲ್ಲಿ ಏನೂ ಸಕ್ಸಸ್ ಆಗ್ತಾ ಇಲ್ಲ, ಏನೂ ಚೇಂಜಸ್ ಆಗ್ತಾ ಇಲ್ಲ, ಬಟ್ ನನಗೇನು ಚೇಂಜಸ್ಸೇ ಕಾಣಿಸ್ತಾ ಇಲ್ಲ. ಅದಕ್ಕೆ ರೀಸನ್ ಏನಂದರೆ, ನೀವು ಆ ಒಂದು ನಿಮ್ಮ ಕಾರ್ಯದಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅಂತ ಏನು ಮಾಡ್ತಾ ಇರ್ತೀರಲ್ಲ, ಆ ಆಲೋಚನೆಯಲ್ಲೂ ಕೂಡ ಈ ಚಂಚಲ ಮನಸ್ಥಿತಿಯಲ್ಲೇ ಮಾಡ್ತಾ ಇರ್ತೀರ. ಬಿಲೀವ್ನೆಸ್ ಇಲ್ಲದೆ ಇರೋದು, ನಂಬಿಕೆ ಇಲ್ದನೇ ಇರೋದೇ ನಿಮ್ಮ ಜೀವನದ ಫೇಲ್ಯೂರ್ಗೆ ಕಾರಣ ಆಗಿರುತ್ತೆ. ಸೊ ನನ್ನ ಲೈಫೆಲ್ಲ ನಾನು ಯಾವಾಗಲೂ ಹೇಳ್ತೀನಿ, ನಾನು ಸ್ವಲ್ಪ ಈ ಟೆಕ್ನಿಕ್ಸ್ ಎಲ್ಲ ತುಂಬ ಬಳಸೋದು ಕಡಿಮೆ. ನಾನು ನಿರಂತರ ರೇಖೆ ಅಭ್ಯಾಸ ಮಾಡ್ತಾ ಬಂದರೆ ನಮ್ಮಲ್ಲಿ ಅದು ಸೆಲ್ಫ್ ಕಾನ್ಫಿಡೆನ್ಸನ್ನ ಜಾಸ್ತಿ ಮಾಡುತ್ತೆ. ಯಾವಾಗ ಈ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗ್ತಾ ಹೋಗುತ್ತೆ, ಆಟೋಮೆಟಿಕಲಿ ಆ ವ್ಯಕ್ತಿ ಈ ಒಂದು ಜಡತ್ವದ ಮನಸ್ಥಿತಿಯಿಂದ ಹೊರಬಂದು ಹಲವಾರು ರೀತಿ ಈ ಒಂದು ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳುವಂಥದ್ದಾಗತ್ತೆ. ಕಾರ್ಯೋನ್ಮುಖನಾಗಿ ಕೆಲಸ ಮಾಡ್ತಾ ಬರ್ತಾನೆ. ಆ ಒಂದು ಕ್ರಿಯಾಶೀಲತೆ ಅನ್ನೋದು ಅವನ ಲೈಫಲ್ಲಿ ಸಕ್ಸಸ್ಸನ್ನು ತಂದುಕೊಡುತ್ತೆ. ಇದು ನನ್ನ ಲೈಫಲ್ಲಿ ನನ್ನಲ್ಲಿ ನಡೆದಂತಹ ಹಲವಾರು ಉದಾಹರಣೆಗಳು ಬೇಕಾದಷ್ಟಿದೆ. ಹಾಗಿದ್ರೆ ನೀವು ಕೂಡ ರೇಖಿ ವಿದ್ಯಾರ್ಥಿಗಳಾಗಿದ್ದರೆ ನಾನು ಕೆಲವೊಂದು ದಿನಗಳು, ಯಾಕೆಂದರೆ ನಮ್ಮದು ಗ್ರಾಮೀಣ ಪ್ರದೇಶ ಹೇಳ್ತಾ ಇರ್ತೀನಿ ಯಾವಾಗಲೂ. ಸೊ ಅಲ್ಲೆಲ್ಲ ನನ್ನ ಲೈಫಲ್ಲಿ ತುಂಬ ಬದಲಾವಣೆಯನ್ನು ತಂದಂಥದ್ದು ನಮ್ಮ ಊರಿನಲ್ಲಿದ್ದಂತಹ ಒಂದು ಗುಂಡಯ್ಯನವರು ಅನ್ನುವಂತಹ ಒಬ್ಬರು ಬ್ರಾಹ್ಮಣರು. ಅವ್ರು ಏನು ಹೇಳಿದರು, ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡ್ತಾಯಿದ್ದೆ, ಖಂಡಿತ ನಾನು ಮಾಡ್ತಾಯಿದ್ದೆ. ಮತ್ತು ಕೆಲವೊಂದು ಅವ್ರು ಹೇಳಿದ್ದನ್ನು ಯಾವಾಗಲೂ ಕಿವಿನಲ್ಲಿ ಇಟ್ಕೊಂಡು ಇರೋವಂಥದ್ದು, ಮತ್ತು ಅದನ್ನು ಪದೇ ಪದೇ ರೀಕಾಲ್ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು. ಯಾವಾಗ ಎಲ್ಲರ ಲೈಫಲ್ಲೂ ಕೂಡ ತುಂಬ ಸಮಸ್ಯೆ ಅನ್ನೋದು ಬರುತ್ತೆ. ಈಗ ನಿಮ್ಮ ಸಾಲ ಅನ್ನೋದು, ಓಕೆ, ನಾನು ನನ್ನ ಲೈಫಲ್ಲಿ ಏನು ನಾನು ಪರ್ಸನಲ್ಲಾಗಿ ಬಳಸ್ತಾ ಇದ್ದೆ ಆ ಟಿಪ್ಸನ್ನೇ ನಿಮಗೆ ನೀಡ್ತಾ ಇರುವಂಥದ್ದು. ತುಂಬ ಸಾಲ ಇದೆ ಮೇಡಮ್, ನಾನು ಹೊರಗಡೆ ಬರಬೇಕು, ಏನು ಮಾಡಬೇಕು? ನೋಡಿ, ನೀವು ಎಲ್ಲಾದರೂ ಸಾಲ ಮಾಡಿರಿ, ಎಷ್ಟಾರು ಇಂಟ್ರೆಸ್ಟ್ ಕಟ್ತಾಯಿರಿ, ಅಥವಾ ಹೇಗಾದರೂ ಸ್ಟ್ರಗಲ್ ಮಾಡ್ತಾಯಿರಿ, ಒಂದು ದಿನವನ್ನು ನಿಗದಿ ಮಾಡಿ. ಯಾರಿಗೋ ಒಬ್ರಿಗೆ ಸಾಲ ತೊಗೊಂಡಿರ್ತೀರ, ಅಥವಾ ಇಂಟ್ರೆಸ್ಟ್ ಕೊಡಬೇಕು, ಆ ಡೇಟಲ್ಲಿ ಕೊಡಬೇಕಂತ ಇರುತ್ತೆ. ಯಾರಿಗೆ ಸಾಲವನ್ನು ಹಿಂದಿರುಗಿಸುವಾಗ, ಕೊಡುವಾಗ, ಅಥವಾ ಬಡ್ಡಿಯನ್ನು ಕೊಡುವಾಗ, ಅಥವಾ ಯಾವುದೋ ಚೀಟಿ ಎತ್ಕೊಂಡ್ಬಿಟ್ಟಿರ್ತೀರ, ಸಾಲ ಆಗಿರುತ್ತೆ, ಆ ಚೀಟಿ ಅಮೌಂಟ್ ಕಟ್ಟುವಾಗ ಏನು ಮಾಡಬೇಕು? ಈ ಮಂಗಳವಾರ ಅನ್ನೋದು ತುಂಬ ಜನ ಅಂದ್ಕೊಳ್ತಾರೆ, ನಾವು ಮಂಗಳವಾರ ದಿನ ದುಡ್ಡು ಕೊಟ್ಬಿಟ್ರೆ ನಮಗೆ ಬಡತನ ಬರುತ್ತೆ. ಯಾರಲ್ಲಿ ನೀವು ಸಾಲವನ್ನು ಪಡೆದಿರ್ತೀರಾ, ಆ ಒಂದು ಸಾಲಗಾರರಿಗೆ ಸಾಧ್ಯ ಆದಷ್ಟು ಮಂಗಳವಾರದ ದಿನನೇ ಹಣವನ್ನು ಅವರಿಗೆ ವಾಪಸ್ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಕಡೆ ಪಕ್ಷ ಇಂಟ್ರೆಸ್ಟ್ ಅಮೌಂಟ್
ಸ್ಟಾರ್ಟ್ ಮಾಡಿ ನೀವು ಪ್ರತಿ ಮಂಗಳವಾರ ನೋಟ್ ಮಾಡ್ಕೊಳ್ಳಿ. 10ನೇ ತಾರೀಕು ದಿನ ಒಂದಿನ ಮುಂಚೆನೇ ಕೊಟ್ಟರು ಪರವಾಗಿಲ್ಲ, ಆಯಿತಾ? ಸೊ ಆ ದಿನವನ್ನು ನಿಗದಿ ಮಾಡಿ, ನಿಮಗೆ ಭಾಗಶಃ ಎಲ್ಲವನ್ನ ಕೊಡಲಿಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಇವತ್ತಿಂದ ನನ್ನ ಸಾಲವನ್ನು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂತ ಪ್ರತಿ ಮಂಗಳವಾರ ನೀವು ಯಾರಿಗೆ ಹಣವನ್ನು ಈಸ್ಕೊಂಡಿರ್ತೀರೋ ಅವ್ರ ಸಾಲ ಅವ್ರಿಗೆ ತೀರಿಸ್ಬೇಕು ಅಂತ ಒಂದಿರುತ್ತಲ್ಲ, ಆ ವ್ಯಕ್ತಿಗೆ ಹಣವನ್ನು ಸಾಧ್ಯ ಆದಷ್ಟು ಮಂಗಳವಾರ ದಿನ ಹಿಂದಿರುಗಿಸುವಂಥದ್ದು ಮಾಡಿ. ಇದು ಸಾಲವನ್ನು ತೀರಿಸುವ ದಿನ. ಮಾಡ್ತಾ ಬನ್ನಿ. ಆ ಡೇಟ್ನ, ದಿನಾಂಕವನ್ನು, ಆ ಡೇಟ್ನ ನೋಟ್ ಮಾಡಿ. ಮತ್ತು ನೀವು ರೇಖಿ ಪ್ರಾಕ್ಟೀಸ್ ಮಾಡುವಾಗ ನಿಮ್ಮ ಮೂಲಾಧಾರ ಚಕ್ರ ಮತ್ತು ನಿಮ್ಮ ಮಣಿಪುರ ಚಕ್ರ, ಈ ಎರಡೂ ಚಕ್ರವನ್ನು ಬೂಸ್ಟ್ ಮಾಡುವಂಥದ್ದು. ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಅದ್ಭುತವಾದಂತಹ ಶಕ್ತಿ ಸಂಚಾರ ಆಗುವಂಥದ್ದಾಗತ್ತೆ. ಪ್ರತಿ ಶುಕ್ರವಾರ ಮತ್ತು ಬುಧವಾರ ನೋಡಿ, ನೀವು ಯಾವುದೇ ಕೆಲಸದಿಂದ ಹಣವನ್ನು ಪಡಿಬೇಕು ಅಂತ ಅಂದ್ಕೊಂಡ್ರೆ, ಸಾಲವನ್ನು ತೀರಿಸ್ಬೇಕು ಅಂದರೆ ಪ್ರತಿ ಮಂಗಳವಾರವನ್ನು ಗುರುತು ಮಾಡುವಂಥದ್ದು. ಮಂಗಳವಾರ ದಿನ ಸಾಧ್ಯ ಆದಷ್ಟು ಯಾವುದಾದ್ರೂ ಇರ್ಬೋದು, ನೀವು ಅಂಗಡಿನಲ್ಲಿ ಪ್ರಾವಿಷನ್ ಸ್ಟೋರಲ್ಲಿ ಮಾಡಿರುವಂಥ ಸಾಲಗಳಿರ್ಬೋದು, ಅಥವಾ ಹಾಲು ತೊಗೊಳೋದಿಕ್ಕೋ, ಅಥವಾ ಮಕ್ಕಳು ಫೀಸಿಗೋ, ಇನ್ನೇನಕ್ಕೋ, ಅಥವಾ ಬೇರೆ ಕಡೆ ಇಂಟ್ರೆಸ್ಟಿಗೋ ಏನು ಕೊಟ್ಟಿರ್ತೀರಲ್ಲ, ಏನು ತೊಗೊಂಡಿರ್ತೀರ, ಸಾಲ ಕಟ್ತಾ ಇರ್ತೀರಲ್ಲ, ಆ ಸಾಲವನ್ನು ಮಂಗಳವಾರ ದಿನ ತೀರಿಸುವಂಥ ಪ್ರಕ್ರಿಯೆ. ಮತ್ತು ತೀರಿಸುವಾಗ ಕೂಡ ಈ ಒಂದು ಶಕ್ತಿ ರೂಪದಲ್ಲಿ ನಾನು ಹಣವನ್ನು ನೀಡ್ತಾ ಆ ಸಾಲದಿಂದ ಮುಕ್ತನಾಗ್ತಾ ಇದ್ದೀನಿ ಅಥವಾ ಮುಕ್ತಳಾಗ್ತಾ ಇದ್ದೀನಿ. ಸೊ ಸಾಲ ಬಾಧೆಯಿಂದ ನನ್ನ ಹೊರಗಡೆ ತರ್ತಾ ಇದೆ ಎನರ್ಜಿ. ಥ್ಯಾಂಕ್ ಯು ಅಮ್ಮ, ತುಂಬ ಧನ್ಯವಾದಗಳು. ಇಂದಿನಿಂದ ನನ್ನ ವಿಜಯದ ಆರಂಭ ಅಂತ ಆಲೋಚನೆ ಮಾಡಿ. ಮತ್ತು ನೀವು ಏನೇ ಒಂದು ಹಣವನ್ನು ಪಡಿಬೇಕಂದ್ರೆ, ಯಾರ ಹತ್ರನಾದ್ರು ಇಸ್ಕೋಬೇಕಂದ್ರೆ ಸಾಧ್ಯ ಆದಷ್ಟು ನೀವೇನೇ ಕೆಲಸವನ್ನು ಮಾಡಬೇಕು ಅಂದರೆ ಬುಧವಾರ ಶುಕ್ರವಾರವನ್ನು ನೋಂದಣಿ ಮಾಡ್ಕೊಳ್ಳಿ. ಈ 2 ದಿನಗಳಲ್ಲಿ ನೀವು ಮಾಡ್ತಾ ಬನ್ನಿ, ಅದ್ಭುತವಾದ ಸಕ್ಸಸ್ ಇರುತ್ತೆ. ಯಾಕೆಂದರೆ ಪ್ರತಿ ದಿನಗಳಿಗೂ ಕೂಡ, ಪ್ರತಿ ವಾರಗಳಿಗೂ ಕೂಡ ಅದರದೇ ಆದಂತಹ ವಿಶಿಷ್ಟತೆ ಇದೆ. ಪ್ರತಿ ವಾರಗಳಿಗೂ ಇದೆ. ಹಾಗಿದ್ರೆ ಭಾನುವಾರ ಇಲ್ವಾ, ಶನಿವಾರ ಇಲ್ವಾ? ಅದಕ್ಕೆ ಬೇಕಾದಂತಹ ಒಂದು ಆ ಶನಿವಾರದಲ್ಲಿ ಏನಿರುತ್ತೆ, ಆ ವಿಶೇಷಗಳೇನಿರುತ್ತೆ, ಅದನ್ನು ಏನಕ್ಕೆ ಬಳಸಬೇಕು, ಭಾನುವಾರ ಏನಕ್ಕೆ ಬಳಸಬೇಕು ಅರ್ಥ ಮಾಡ್ಕೊಳ್ಳಿ. ಹಿರಿಕರು ಹೇಳ್ದವ್ರು ಯಾರು ದಡ್ರಲ್ಲ, ಯಾರು ಮುಟ್ಟಾಳ್ರಲ್ಲ. ಯಾಕೆ ಅವರು ಪ್ರತಿ ಶುಕ್ರವಾರದಲ್ಲಿ ಮನೆಯಲ್ಲಿ ದೀಪ ಹೊತ್ತಿಸ್ತಾ ಇದ್ರು, ಪೂಜೆ ಮಾಡ್ತಾಯಿದ್ರು. ಮಹಾಲಕ್ಷ್ಮಿ ಬರ್ತಾಳೆ, ಸಂಜೆ ಆಯಿತು ಅಂದರೆ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ಅಲ್ವಾ, ದೀಪ ಹೊರಗಡೆ ದೀಪವನ್ನು ಹೊತ್ತಿಸಿ ಇಡುವಂಥದ್ದು ಮಾಡ್ತಾಯಿದ್ರು. ಯಾಕೆ ಸಂಜೆ ಟೈಮಲ್ಲಿ ನಾವು ಹೊಸ್ಲುಗಳಿಗೆಲ್ಲ ನೀರು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಹೂ ಇಟ್ಟು ಏನಕ್ಕೆ ಪೂಜೆ ಮಾಡ್ತಾಯಿದ್ವಿ? ಮಹಾಲಕ್ಷ್ಮಿ ಗೋಧೂಳಿ ಸಮಯದಲ್ಲಿ ಬರ್ತಾಳೆ. ಖಂಡಿತ ನೋಡಿ, ಆ ಫ್ರೆಶ್ನೆಸ್ ಹೆಂಗಿರುತ್ತೆ ಗೊತ್ತಾ, ಮೂಡು. ಜಗನ್ಮಾತನೇ ಬರ್ತಾ ಇದ್ದಾಳೆ, ಮಹಾಲಕ್ಷ್ಮಿನೇ ಬರ್ತಾ ಇದ್ದಾಳೆ ನನ್ನ ಮನೆಗೆ ಅಂತ ಪ್ರತಿ ಬುಧವಾರ, ಪ್ರತಿ ಶುಕ್ರವಾರ ಹೊಸ್ತಿಲನ್ನು ಚೆನ್ನಾಗಿ ತೊಳೆದು ಅರಿಶಿಣದ ಲೇಪನವನ್ನು ಮಾಡಿ ಕುಂಕುಮವನ್ನು ಧರಿಸಿ ಹೊಸ್ತಲಿಗೆ ಆ ಕಡೆ ಈ ಕಡೆ ಹೂವನ್ನು ಇಟ್ಟು ದೀಪವನ್ನು ಹೊತ್ತಿಸುವಂಥದ್ದು. ಜಸ್ಟ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಥವಾ ಈ ಒಂದು ಕಾರ್ತಿಕ ಮಾಸದಲ್ಲಿ ಅಷ್ಟೇ ಅಲ್ಲ ಮಾಡುವಂಥದ್ದು. ಪ್ರತಿ ಬುಧವಾರ ಮತ್ತು ಶುಕ್ರವಾರ ಈ ಕೆಲಸವನ್ನು ಮಾಡಿ. ಮತ್ತು ಸಾಧ್ಯ ಆದಷ್ಟು ನಿಮ್ಮ ಮಣಿಪುರ ಚಕ್ರದ ಮೇಲೆ ಕೈ ಇಟ್ಟು, ನಿಮ್ಮದು ಸೆಕೆಂಡ್ ಲೆವೆಲ್ ಆಗಿತ್ತು ಅಂತಂದರೆ, ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ಸನ್ನು ಪಡಿಲೇಬೇಕು ಅಂದರೆ 100% ಈ ಒಂದು ಸೆಕೆಂಡ್ ಲೆವೆಲ್ ರೇಖಿ ದೀಕ್ಷೆ ಅನ್ನೋದು ತುಂಬ ಮುಖ್ಯ. ಈ ಒಂದು ರೇಖಿ ದೀಕ್ಷೆ ಆದಂತಹ ವ್ಯಕ್ತಿಗಳು ಸಿಂಬಲ್ಸನ್ನು ಹಾಕಿ ಪ್ರೇ ಮಾಡುವಂತಹ ಸಮಯದಲ್ಲಿ ಸಾಧ್ಯ ಆದಷ್ಟು ಮಹಾಲಕ್ಷ್ಮಿ ಮಂತ್ರವನ್ನು ಪಠಣೆ ಮಾಡುವಂಥದ್ದು. ಆ ಜಗನ್ಮಾತನೇ ಬಂದಿದ್ದಾರೆ ಹೊರಗಡೆ, ಪ್ರತಿ ಬುಧವಾರ ಶುಕ್ರವಾರ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡುವಂಥದ್ದು. ಆ ಒಂದು ಗೋಧೂಳಿ ಸಮಯದಲ್ಲಿ ಸಾಧ್ಯ ಆದಷ್ಟು ಈ ಒಂದು ಲಕ್ಷ್ಮೀ ಸ್ವರೂಪದಲ್ಲಿ ಹೊರಗಡೆಗೆ ಹೆಚ್ಚು ಏನನ್ನು ಕೊಡದೇ ಇರುವಂಥದ್ದು. ನೋಡಿ, ನಾವು ಹಳೆ ಕಾಲದವರು ಅಂತ ಅವ್ರನ್ನ ಅಲ್ಲಗೆಳ್ತಾ ಇದ್ವಿ. ಈ ಸಂಜೆ ಸೂರ್ಯ ಮುಳುಗಿದ ಮೇಲೆ ಮಜ್ಜಿಗೆನ ಕೂಡ ಕೊಡ್ತಾ ಇರಲಿಲ್ಲ ಅವರು, ಹೆಪ್ಪಾಕ್ಲಿಕ್ಕೆ ಅಂತ. ಅದಕ್ಕೆ ಅದರದೇ ಆದಂತಹ ಕಾರಣಗಳಿದೆ. ನಾವೆಲ್ಲವನ್ನು ನಾವೇ ಬುದ್ಧಿವಂತರು ಅಂದ್ಕೊಂಡಿರ್ತೀವಿ, ಬಟ್ ನಮಗೆ ಮೀರಿದಂತಹ ಅಜ್ಞಾನಿಗಳು ಅವರನ್ನ ಮರ್ತಿರ್ತೀವಿ. ಸೊ ಈ ಶುಕ್ರವಾರ ಮತ್ತು ಬುಧವಾರ ನಿಮ್ಮ ಲೈಫಲ್ಲಿ ತುಂಬ ಸಕ್ಸಸ್ಸನ್ನು ಪಡಿಬೇಕು ಅಂತ ಅಂದಾಗ, ಆ ಮಹಾಲಕ್ಷ್ಮಿ ಅಮ್ಮನವರೇ ನಿಮ್ಮ ಮನೆಯಲ್ಲಿ ನಿಲ್ಲಿಸಿದ್ದಾರೆ ಅಂತ ಭಾವಿಸಿ, ಒಂದು ದೇವರ ಮನೆಯಲ್ಲಿ ಅಥವಾ ಅಮ್ಮನವರ ಫೋಟೋ ಎಲ್ಲಿರುತ್ತೆ ಅಲ್ಲಿ ಕೂತು ಆ ಅಮ್ಮನವರ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಕನಿಷ್ಠ ಒಂದು 18 ಬಾರಿ ಆದರೂ ಸರಿ ಮಹಾಲಕ್ಷ್ಮಿ ಅಮ್ಮನವರನ್ನ ಅವರ ಮಂತ್ರ ಪಠಣೆಯನ್ನು ಮಾಡ್ತಾ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಮಾಡಿ. ಪ್ರತಿದಿನ ನೀವು ರೇಖಿ ವಿದ್ಯಾರ್ಥಿಗಳ ಆಗಿದ್ದಲ್ಲಿ ನೀವು
ಏನು ಪ್ರಾಕ್ಟೀಸನ್ನು ಮಾಡ್ತೀರಾ ಸೆಕೆಂಡ್ ಲೆವೆಲ್, ನಿಮ್ಮ ಮೂಲಾಧಾರ ಚಕ್ರ ಮತ್ತು ಮಣಿಪುರ ಚಕ್ರವನ್ನು ಬೂಸ್ಟ್ ಮಾಡುವಂಥದ್ದು. ಅದಷ್ಟಲ್ಲದೆ ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ಆಯಿತು ಅಂದರೆ ನಿಮ್ಗಲ್ಲಿ ಏಂಜಲ್ಸ್ಗಳ ಕನೆಕ್ಷನ್ಸ್ ಸಿಗೋ ಅಂಥದ್ದಾಗತ್ತೆ, ದೈವಾನುಗ್ರಹವೇ ಆಗುವಂಥದ್ದಾಗತ್ತೆ. ಹಾಗಾಗಿ ಇದೆಲ್ಲವನ್ನು ಸ್ವಲ್ಪ ಮೈಗೂಡಿಸ್ಕೊಳ್ಳುವಂಥದ್ದು ಮಾಡಿ. ಪ್ರತಿ ಮಂಗಳವಾರ ಸಾಲವನ್ನು ತೀರಿಸುವ ದಿನ ಬುಧವಾರ ಮತ್ತು ಶುಕ್ರವಾರ. ಪ್ರತಿ ಬುಧವಾರ ಮತ್ತು ಶುಕ್ರವಾರದ ದಿನ ನಿಮ್ಮ ಮನೆ ಹೊಸ್ತಿಲಿಗೆ ಪೂಜೆಯನ್ನು ದಯವಿಟ್ಟು ಆ ಮನೆ ಹೆಣ್ಣುಮಕ್ಕಳು ಮಹಾಲಕ್ಷ್ಮಿ ಸ್ವರೂಪಿ ನೀವೇ ಆಗಿರ್ತೀರ ಅಲ್ವಾ. ಎಲ್ಲರೂ ಕೂಡ ಶಕ್ತಿ ಸ್ವರೂಪಿ, ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಏನು ಹೆಣ್ಮಕ್ಳಿದ್ದಾರೆ, ಅಮ್ಮಂದ್ರೆ ಇರ್ಬೋದು, ಸೊಸೆಯಂದ್ರೆ ಇರ್ಬೋದು, ಅತ್ತೆ ಇರ್ಬೋದು, ನೀವೆಲ್ಲ ಲಕ್ಷ್ಮಿ ಸ್ವರೂಪಗಳೇ ಅಲ್ವಾ, ಎಲ್ಲ ಶಕ್ತಿ ಸ್ವರೂಪಗಳೇ. ಹಾಗಾಗಿ ಒಂದು ಶಕ್ತಿ, ಆ ಸ್ವರೂಪ ಮತ್ತೊಂದು ಶಕ್ತಿಯನ್ನು ಅಲ್ವಾ ಎಷ್ಟು ಖುಷಿಯಿಂದ ನಾವು ಸ್ವಾಗತಿಸಬೇಕು, ಆನಂದಿಸಬೇಕು. ಸೆಲೆಬ್ರೇಷನ್ ಹೆಂಗಿರ್ಬೇಕು, ನಮಗೆ ಆ ಸಂಭ್ರಮ ಹೆಂಗಿರಬೇಕು. ದಯವಿಟ್ಟು ಮನೆಯ ಹೆಣ್ಣು ಮಕ್ಕಳು ಈ ಪ್ರತಿ ಬುಧವಾರ ಮತ್ತು ಶುಕ್ರವಾರದ ದಿನ ಸಾಕ್ಷಾತ್ ನೀವೇ ಲಕ್ಷ್ಮಿ ರೂಪದಲ್ಲಿ ಸ್ವಲ್ಪ ಸಾಧ್ಯ ಆದಷ್ಟು ಅಲಂಕಾರವನ್ನು ಮಾಡ್ಕೊಳ್ಳುವಂಥದ್ದು. ಫಸ್ಟು ನಿಮ್ಮನ್ನು ನೀವು ನೋಡಿ ಖುಷಿ ಪಡಿ. ನೀವೇ ಲಕ್ಷ್ಮಿ ಸ್ವರೂಪ ಆಗಿರ್ತೀರ. ಹಣೆ ಮೇಲೆ ಸ್ವಲ್ಪ ಕುಂಕುಮವನ್ನು ಇಡುವಂಥದ್ದು, ಕೈಗೆ ಬಳೆಗಳನ್ನು ಧರಿಸುವಂಥದ್ದು, ಹೂವನ್ನು ಮುಡಿಯುವಂಥದ್ದು. ಸ್ವಲ್ಪ ನಾವೆಲ್ಲ ಹೆಣ್ಮಕ್ಳು ಇದನ್ನೆಲ್ಲ ಮಾಡರ್ನೈಸೇಷನ್ ಅನ್ನೋ ಹೆಸರಲ್ಲಿ ಬಿಟ್ಬಿಟ್ಟಿದ್ದೀವಿ. ನೋಡಿ, ನಮ್ಮ ಈ ಒಂದು ಹಬ್ಬಗಳಲ್ಲಿ ನಾವು ಈ ಒಂದು ಲಕ್ಷ್ಮಿ ರೂಪದಲ್ಲಿ ಅಥವಾ ಹೆಣ್ಣು ಮಕ್ಕಳು ತುಂಬ ಅಲಂಕಾರ ಆದರೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತೀವಿ. ಪ್ರತಿ ಬುಧವಾರ ಮತ್ತು ಶುಕ್ರವಾರ ನಮ್ಮ ಮನೆಯ ಮಹಾಲಕ್ಷ್ಮಿ ನಾವೇ ಆಗಿರೋದ್ರಿಂದ ನಾವು ಆ ಜಗನ್ಮಾತೆಯ ಮಕ್ಕಳಾಗಿ ಅವಳು ಬರುವಂತಹ ದಿನ ಅವಳನ್ನು ನಾವು ಇನ್ವೈಟ್ ಮಾಡಿದ್ದೀವಿ, ಬರ್ತಾ ಇದ್ದಾರೆ ಅಲ್ವಾ. ಅವ್ರನ್ನ ನಾವು ಹೇಗೆ ವೆಲ್ಕಮ್ ಮಾಡಬೇಕು, ಹೆಂಗೆ ಸ್ವಾಗತ ಮಾಡಬೇಕು, ತುಂಬ ಖುಷಿಯಾಗಿ ಅಮ್ಮನವ್ರನ್ನ ಬರಮಾಡ್ಕೊಳ್ಳೋವಂಥಕ್ಕೆ ಫಸ್ಟು ನೀವು ಸಿದ್ಧರಾಗಿರಿ. ನೀವು ಸ್ವಯಂ ಮಹಾಲಕ್ಷ್ಮಿ ಅಂತ ಸ್ವಲ್ಪ ಅಲಂಕಾರವನ್ನು ಮಾಡಿಕೊಂಡು ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಮತ್ತು ಮಹಾಲಕ್ಷ್ಮಿ ಅಮ್ಮನವರ ಮಂತ್ರ ಪಠಣೆಯನ್ನು ಮಾಡುವಂಥದ್ದು. ಮಹಾಲಕ್ಷ್ಮಿ ನಮಸ್ತುಭ್ಯಂ ಧನಪ್ರದಾಯಿನಿ ನಮಸ್ತೆ, ಸಕಲ ಕಾರ್ಯ ಸಿದ್ಧಿದಾತ್ರಿ ಧನಲಕ್ಷ್ಮೀ ನಮಾಮ್ಯಹಂ. ಈ ರೀತಿ ಅಮ್ಮನವರ ಮಂತ್ರವನ್ನು ಪಠಣೆ ಮಾಡೋ ಮೂಲಕ ಅಮ್ಮನವರಿಗೆ ಕೃತಜ್ಞತಾಪೂರ್ವಕವಾಗಿ ನಿಮ್ಮಲ್ಲಿ ಯಥಾಶಕ್ತಿ ಏನಾಗುತ್ತೆ ಸಾಧ್ಯ ಆದಷ್ಟು ಅಮ್ಮನವರಿಗೆ ಹೂವಿನ ಅರ್ಚನೆಯನ್ನು ಮಾಡಿ ಯಥಾಶಕ್ತಿ ಸಿಹಿಯ ನೈವೇದ್ಯವನ್ನು ನೀಡುವಂಥದ್ದು ಮಾಡಿ. ಒಂದು ಬೆಲ್ಲದ ಅನ್ನವನ್ನು ಮಾಡಿ ಅಮ್ಮನವರಿಗೆ ನೈವೇದ್ಯವನ್ನು ನೀಡುವಂಥದ್ದು, ತುಪ್ಪದಿಂದ ಮಾಡಿದಂತಹ ನೈವೇದ್ಯವನ್ನು ನೀಡುವಂಥದ್ದು ಮಾಡ್ತಾ ಬನ್ನಿ. ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ, ಈ ವಿಶೇಷ ದಿನಗಳು ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆ ತರುತ್ತೆ ಅನ್ನೋದು ಖಂಡಿತ ನಿಮಗೆ ಗೊತ್ತಾಗುತ್ತೆ. ಧನ್ಯವಾದಗಳು. ರೇಖಿ ರಕ್ಷತಿ ರಕ್ಷಿತಃ. ಥ್ಯಾಂಕ್ ಯು.